ಈಗ ವೇದಿಕೆಗೆ ಬರಮಾಡ್ಕೊಳ್ತಾ ಇರುವಂತಹ ಇವ್ರ ಬಗ್ಗೆ ನಾನು ಹೇಳಬೇಕು. ಮಾತಿನಲ್ಲಿ ಮೋಡಿಗಾರ, ಹಾಸ್ಯದ ಹೊನಲುಗಾರ. ಇವರು ಚಿಕ್ಕ ಚಿಕ್ಕ ಪಾತ್ರದ ಮೂಲಕ ಹೀರೋಗಳ ಪಕ್ಕದಲ್ಲಿ ನಿಂತ್ಕೊಂಡು ಅವರ ಕರಿಯರನ್ನ ಶುರು ಮಾಡ್ತಾರೆ. ಆದ್ರೆ ಈಗ ಇವರು ಪಕ್ಕದಲ್ಲಿ 10 ಹೀರೋಗಳು ನಿಂತರೂ ಕೂಡ ಇವರನ್ನ ನೋಡಕ್ಕೆ ಸಾಗರದಷ್ಟು ಜನ ಮುಗಿಬಿದ್ದು ಬರ್ತಾರೆ. ನಿಜಕ್ಕೂ ಪಾತ್ರಗಳ ಮೂಲಕ ನಮ್ಮನ್ನ ರಂಜಿಸ್ತಾರೆ. ಅಸೆಂಬ್ಲಿಯಲ್ಲಿ ನಿಂತ್ರೆ ಎದುರುಗಡೆ ಇರೋರು ಸೈಲೆಂಟ್ ಆಗ್ತಾರೆ. ದೇವಸ್ಥಾನಕ್ಕೆ ರಾಯರ್ ಮುಂದೆ ನಿಂತ್ರೆ ಸೈಲೆಂಟ್ ಆಗಿರೋ ದೇವರು ಇವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅಂಥ ಭಕ್ತಿ ಪರಭಾಷೆಯ ಮಹಾಪೂರ ಅವರು, ಅಭಿನಯದ ಸಾಗರ ಅವರು. ಆಯ್ತಡಿ ಲಕಡಿ ಪಕಡಿ ಜುಮ್ಮ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸುವ ನವರಸ ನಾಯಕ ಜಗ್ಗೇಶ್ ಸರ್ ಇದೀಗ ವೇದಿಕೆಯಲ್ಲಿ ನಿಮ್ಮ ಮುಂದೆ. ಈಗ ನಮ್ಮ ಹಿರಿಯರು ಇಲ್ಲಿ ಕೂತಿದ್ದಾರೆ. ಶಿವರಾಮ್ ಸಾರ್ ಇದ್ದಾರೆ, ಅನೇಕರು ಕಲಾವಿದ ಬಂಧುಗಳು ಎಲ್ಲರೂ ಇದ್ದಾರೆ ಇಲ್ಲಿ. ನವರಸ ಅಕಾಡೆಮಿ ನಮಗೆ ರಾಯಲ್ಟಿ ಕೊಡ್ದಂಗೆ ಹೆಸರು ತಗೊಂಡಿದ್ದಾರೆ. ಎಲ್ಲ ನಾನು ಸೀನಾ ಕರೀದೇವನ್ನ ಬನ್ನಿ ಮಿಸ್ಟರ್ ಶ್ರೀನಿವಾಸ್ ಬನ್ನಿ ಬನ್ನಿ. ಸುಮ್ಮನೆ ರೇಗಿಸಕ್ಕಂದೆ. ನವರಸ ಎಂಬತಕ್ಕದ್ದು ಶಾರದೆ ಸೃಷ್ಟಿ ಮಾಡಿ ಈ ಭೂಮಂಡಲದಲ್ಲಿ ಎಷ್ಟೋ ಜನಕ್ಕೆ ಅದನ್ನು ಕೊಟ್ಟ ಆಗೋಗಿದೆ. ಸುಮ್ಮನೆ ನಾವೆಲ್ಲ ನೆಪ ಡೌ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ನಂಗೆ ಭಾಳ ಸಂತೋಷ. ಸುಮಾರು ದಿನಗಳಿಂದ ನಮ್ಮ ಸೀನಾ ಬಂದು ಕರೆಯೋನು, ನಾನು ಸ್ವಲ್ಪ ಲೈಟಾಗಿ ಎಸ್ಕೇಪ್ನಾಗ ಅಷ್ಟಾಗಿ ಸಿಗಾಕಣಲ್ಲ ಯಾರ ಕೈಗೂ. ನಮ್ಮ ಡೈರೆಕ್ಟ್ರು ಬಂದ್ಬಿಟ್ರು. ಸರಿ, ಹಾಗಾಗಿ ಇಲ್ಲಿ ಒಂದು ಅಟೆಂಡೆನ್ಸ್ ಹಾಕಬೇಕು ಅನ್ನತಕ್ಕದ್ದು ನಿರ್ಧಾರ ಆಯಿತು. ಬಹುಶಃ ನಾನು ತುಂಬ ಹೆಮ್ಮೆ ಪಡೋದೇನು ಅಂದರೆ, ನವರಸ ಅಕಾಡೆಮಿಗೆ ನಮ್ಮ ಸೀನನ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಬಹಳ ಅದ್ಭುತವಾದಂಥ ಚಿತ್ರವನ್ನು ಕೊಟ್ಟಂಥ ಶ್ರೇಷ್ಠ ನಿರ್ದೇಶಕ ಇದರ ಒಂದು ಜವಾಬ್ದಾರಿ ಹೊತ್ತಿರೋದಿದೆಯಲ್ಲ, ಇಸ್ ಒನ್ ಆಫ್ ದ ಬೆಸ್ಟ್. ಇದು ನನಗೆ ತುಂಬ ಇಷ್ಟ. ಯಾಕಂದರೆ ಮುಂಚೆ ನಾವು ಕೂಡ ಆ್ಯಕ್ಟ್ರ್ ಆಗಬೇಕು ಅಂತ ಹೇಳಿ ತುಂಬ ಆಸೆ ಇದ್ದು ಎಲ್ಲೆಲ್ಲೋ ಹೋಗಿದ್ವಿ. ಮದ್ರಾಸ್ಗೆಲ್ಲ ಹೋಗಿದ್ದೆ ನಾನು. ಗಿಂಡಿನಲ್ಲಿ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ಇತ್ತು. ಅಲ್ಲೂ ಕೂಡ ನಮ್ಮ ಅಪ್ಪನಿಗೆ ಸುಳ್ಳುಗಿಳ್ಳಿ ಹೇಳಿ ಅಲ್ಲಿ ಹೋಗಿ ರೇಟೆಲ್ಲ ಕೇಳಿದೆ. ಅವತ್ತಿನ ದಿನ 25,000 ಒಂದು ತಿರುಗಿ ನೋಡ್ದಂಗೆ ನೋಡ್ಕೊಂಡ್ಬಿಟ್ಟಿದೆ ಆ ಕಾಲದಲ್ಲಿ. ಆಮೇಲೆ ಇಲ್ಲಿ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ, ಅಲ್ಲಿ ನಮ್ಮ ಸುಂದರರಾಜ್ ಸುವರ್ಣ ಅಂತ ಹೇಳಿ ಭಾಳ ಅದ್ಭುತವಾದ ಕ್ಯಾಮ್ರಾಮನ್ ಅವರು. ಅವ್ರಿಗೆ ಜಿ ಕೃಷ್ಣ ಅಂತ ನಮ್ಮ ಸ್ನೇಹಿತರು ಪರಿಚಯ ಮಾಡಿಸಿ, ನಾನು ಅವ್ರ ಹತ್ರ ಇವತ್ತೆಲ್ಲ ಯುವ ಮಿತ್ರರು ಹೆಂಗೆ ಆಸೆ ಇರುತ್ತೆ ಅವ್ರಿಗೆ ಸಿನಿಮಾಲಿ ಬರಬೇಕು, ನಾವೇನೋ ಆಗಬೇಕು ಅಂತ. ಆ ಥರ ನನಗೆ ಭಾಳ ಆಸೆ ಅಂದರೆ ಮೆಂಟ್ಲು ಥರ. ನಾನು ಸಿನಿಮಾ ಅಂದರೆ ಲೂಸು. ಪುಟ್ಟಣ್ಣ ಅವ್ರ ಮನೆಗೆ ಓಡೋಗ್ಬಿಟ್ಟಿದ್ದೆ. ನಮ್ಮ ಸ್ನೇಹಿತರೆಲ್ಲ ಇದ್ದರು, ನಂಜುಂಡ ಅರಕಲ್ಗೂಡು ಅಂತ, ಪಾಪ ಅವ್ರ ಅಸೋಸಿಯೇಟ್ ಡೈರೆಕ್ಟ್ರು. ನಮ್ಮ ಸುಬ್ರಹ್ಮಣ್ಯ ನಗರದಲ್ಲಿದ್ದರು. ಯಾರೋ ಹೇಳ್ಬಿಟ್ರು, ಯಪ್ಪ ಈ ಥರ ಪುಟ್ಟಣ್ಣ ಕಣಗಾಲ್ ಅವರ ಅಸೋಸಿಯೇಟ್ ಡೈರೆಕ್ಟ್ರು ಅಂತ. ನಾನು ಬಿಟ್ಟಿದ್ರಿ ಕೇಳಿ ಅಯ್ಯಪ್ಪ, ಒಂದು ಅರಾಲ್ಡೆಡ್ ಥರ ಕಚ್ಕೊಬಿಟ್ಟಿದ್ದೆ ಹೋಗಿ ಅವ್ರಿಗೆ, ಏನಾದರೂ ಮಾಡಲೇಬೇಕು ನೀವು ಅಂತ. ಅವ್ರು ಹೇಳಿದ್ರು, ನೋಡಪ್ಪ ನಾವೇನು ಮಾಡೋಕ್ಕಾಗಲ್ಲ, ನಿನಗೆ ಪುಟ್ಟಣ್ಣ ಅವ್ರ ಹತ್ರ ಕರ್ಕೊ ಹೋಗ್ತೀನಿ, ನೀನು ಹೋಗು ಅಂತೇಳಿ. ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ಸಿನಿಮಾ ನಡೀತಾರೆ. ಸರಿ, ಮೇಲ್ಗಡೆ ಓದ್ವಿ. ನಮ್ಮ ಶಿವರಾಮಣ್ಣ ಹೆಂಗಿದ್ದಾರೆ ಹಂಗೆ ದಾಡಿಯೆಲ್ಲ ಬಿಟ್ಟು ಒಂದು ಸ್ವಾಮೀಜಿ ಥರ ಇದ್ದರು. ನಾನು ಅವ್ರು ಇಲ್ಲೇ ಕೂತವ್ರೆ, ನಾನು ಎಲ್ಲವರೇ ಪುಟ್ಟಣ್ಣ ಅಂತ ಹಿಂಗೆ ಹುಡುಕ್ತಾ ಇದ್ದೆ. ಹಿಂಗೆ ಅವ್ರು ಅಲ್ಲಿಂದ ಕಣ್ಣು ಹೊಡಿತಾವ್ರೆ ನನಗೆ, ಹಿಂಗಂತವ್ರು ನನಗೆ. ಯಾರಿಗೆ ಹೇಳ್ತಾವ್ರೆ ಅಂತ ಅಂದ್ಬಿಟ್ಟು ಅವಾಗ ಅವ್ರು ಜೋರಾಗಿ, ಹೇ ಗೂಬೆ ಪುಟ್ಟಣ್ಣ ಅವರು ಅಂತ ಅಂದರು. ಅವಾಗ ದಡಾರಂತ ಅವ್ರ ಕಾಲಿಗೆ ನಮಸ್ಕಾರ ಹಾಕಿ, ಏನಪ್ಪ ಅಂತಂದರು. ಮಾಮೂಲು ನೀವೆಲ್ಲ ಹೇಳ್ತಿರಲ್ಲ, ಯಾರಾದರೂ ಆ್ಯಕ್ಟಿಂಗ್ ಅಂದರೆ ಹೇಳ್ತಾರಲ್ಲ, ಸರ್ ನಾವು ಈ ಥರ ಫಿಲಮಲ್ಲಿ ಮಾಡಬೇಕು ಆ ಥರ ಈ ಥರ ಅಂದೆ. ಪಾಪ ಅವ್ರು ಒಂದು ಸರಿ ಮೇಲಿಂದ ಕೆಳವರೆಗೂ ಒಂದು ಸರಿ ನೋಡಿದ್ರು. ಆಯ್ತಪ್ಪ ಒಳ್ಳೇದಾಗಲಿ ಓಟ್ ಬಂದರು. ಅಲ್ಲಿಂದ ನಾನು ಬಿಡಲೇ ಇಲ್ಲ ಅವ್ರನ್ನ. ದಿನ ಬೈಕ್ ಹಾಕ್ಕೊಳೋದು, ಅವ್ರ ಮನೆ ಮುಂದೆ ಕೂತ್ಕೊಂಡು ಮೇಲ್ಗಡೆ ನೋಡ್ತಾ ಇರೋದು, ಯಾವಾಗ ಬರ್ತಾರೆ ಬರಲಿಲ್ಲ. ಒಂದಿನ ರಾತ್ರಿ 10 ಗಂಟೆ ಸೀದಾ ಮೇಲ್ಗಡೆ ಹೋದೆ. ಪಾಪ ಅವರು ಊಟ ಮಾಡಿನೋ ಸಾಕಾಗಿ ಕೂತಿದ್ರು. ಆ ರಮಣ ಅಂತ ಒಬ್ಬ ಅಸಿಸ್ಟೆಂಟ್ ಇದ್ದ, ಆ ರವಿಚಂದ್ರನ್ ಫಿಲಮ್ ಒಬ್ಬ ಮಂಜು ಅಂತ ಡೈರೆಕ್ಟ್ ಮಾಡಿದ್ದ, ಅವನೊಬ್ಬ ಇದ್ದ.
ಸೀದಾ ಹೋಗಿ ನಮಸ್ಕಾರ ಗುರುಗಳೇ ಅಂದೆ. ಒಟ್ಟಿಸ್ಕೊ ಓಡ್ಬಂದ್ಬಿಟ್ರು ಅವ್ರು ನನಗೆ. ಯಾಕೆಂದರೆ ಅವ್ರಿಗೊಂದು ಪ್ರೈವೇಸಿ ಇರುತ್ತೆ. ಅವ್ರ ಪ್ರೈವೇಸಿನ ರಾತ್ರಿ 10 ಗಂಟೆಯಲ್ಲಿ ಸರಿ ನಾನು ಅಲ್ಲಿಂದ ನೆಗೆದು ಪಗೆದು ಕೆಳಗಡೆ ಓಡ್ ಬಂದು ನಿಂತ್ಕೊಬಿಟ್ಟೆ. ಆಮೇಲೆ ಅವ್ರಿಗೆ ಅದೇನು ಅನ್ನಿಸ್ತು, ನನ್ನ ಕರೆದ್ರು, ಬಾ ಮೇಲ್ ಬಾ. ನಾವು ಒದಗಿದೆ ಕೊಟ್ಬಿಡ್ತಾರೇನೋ ಹೆಂಗೋ ಏನೋ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ. ಏನು ಮಾಡಲ್ಲ ಬಾಯಲ್ಲಿ. ಅವ್ರು ಹೇಳಿದ್ರು, ನಿನಗೆ ಮೀಸೆ ಬಂದಿಲ್ಲ, ಹೀರೋ ಮಾಡೋಕ್ಕಾಗಲ್ಲ. ಚಡ್ಡಿ ಹಾಕಿ ಚಿಕ್ಕ ಹುಡುಗನ ರೋಲ್ ಮಾಡೋಕ್ಕಾಗಲ್ಲ. ನೀನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಇಂಥ ಪರಿಸ್ಥಿತಿಲಿದ್ಯಾ. ನಾನು ಮಾಡ್ತಾ ಇರೋದು ಧರಣಿ ಮಂಡಳ ಮಧ್ಯದೊಳಗೆ ಅಂತ ಇಡೀ ರಾಜ್ಯಕ್ಕೆ ಜನಕ್ಕೆ ಏನೋ ಒಂದು ಹೊಸ ವಿಶೇಷ ತೋರಿಸ್ಬೇಕು ಅಂತ. ನಿನಗೇನಾದರೂ ಕೊಟ್ಟರೆ ನೆಲ ಒರೆಸೋದು, ಕಸ ಹೊಡೆಯೋದು ಯಾವ್ದಾದ್ರು ಕೊಡ್ಬೋದು, ಅದು ನಿನಗೆ ಹೊರಟಾಗ್ತದೆ. ಹಂಗಾಗಿ ಇವೆಲ್ಲ ಬೇಡ, ನೀನು ಹೋಗು, ನಿನಗೆ ಅಂತ ಒಂದು ಕಾಲ ಬರುತ್ತೆ. ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಶರ್ಟ್ ಮುಟ್ಟು ನನ್ನ ಶರ್ಟ್ನ. ನಾವು ಎದ್ರಕೊಂಡು ಕೈ ಹಾಕಿ ಮುಟ್ಟಿದೆ. ಹೋಗಿ ಒಳ್ಳೇದಾಗುತ್ತೆ ಹೋಗು ನಿನಗಂದ್ರು. ಅವರ ಹೇಳಿದ 3 ವರ್ಷಕ್ಕೆ ಕೆ ವಿ ಜಯರಾಮ್ ಅವರು ನನಗೆ ಭಾಳ ದೊಡ್ಡ ಪಾತ್ರವನ್ನು, ಶ್ವೇತ ಗುಲಾಬಿ ಅನ್ನೋ ಒಂದು ಚಿತ್ರ, ಇವೆಲ್ಲವೂ ತಮಾಷೆಯಾಗೆ ಬಂದಿದ್ದು. ನಾನು ಹೇಳ್ತೀನಲ್ಲ, ಎಲ್ಲ ತುಂಬ ಜನ ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ ನಮ್ಮ ಬದುಕಲ್ಲಿ. ನಾನು ಈ ಟೈಪಿಂಗ್ ಹೋಗ್ತೀನಿ, ಸೀನನ್ನು ಕ್ಯಾಚ್ ಹಾಕೋಗ್ಬಿಡ್ತೀನಿ, ಇವರು ಇನ್ಸ್ಟಿಟ್ಯೂಟಿಗೆ ಸೇರ್ಕೊಬಿಟ್ಟು ಈ ಥರ ಮಾಡಿಬಿಟ್ಟು ನೆಕ್ಸ್ಟು ಎಸ್ ನಾರಾಯಣ ಅವ್ರು ಕ್ಯಾಚ್ ಹಾಕ್ಕೊಂಡು ಅಲ್ಲಿಂದ ಇವ್ರನ್ನ ಹಿಡಿದು ಅವ್ರನ್ನ ಹಿಡಿದು ಇರ್ಬಿಡು ಆರ್ಟಿಸ್ಟಾಗಿ ಜಸ್ಟ್ ಐ ವಾಂಟ್ ಟು ಸೆಟಲ್. ಇಷ್ಟೊಂದು ಮ್ಯಾಥಮೆಟಿಕ್ಸ್ ಮನುಷ್ಯನ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದೇ ನನ್ನ ಪ್ರಕಾರ ಏನು ಅಂದರೆ, ನಮ್ಮ ಯತ್ನ ಇರಬೇಕು, ಪ್ರಯತ್ನ ಇರಬೇಕು, ಎಲ್ಲವೂ ಇರಬೇಕು. ಇದೆಲ್ಲದಕ್ಕೂ ಮೇಲೆ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಬರೆದುಬಿಟ್ಟಿದೆ. ಪದ್ಮಪುರಾಣ ಅಂತ ಒಂದು ಗ್ರಂಥ ಇದೆ. ಅದು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ಅಂದರೆ, ನಿನ್ನ ಯೋಗ್ಯತೆಗೆ ನೀನು ಏನಾದರೂ ಈ ಜನ್ಮದಲ್ಲಿ ಆಗಬೇಕು, ಆಗಿದ್ಯಾ ಅಂದರೆ ಅದು ಈ ಜನ್ಮದಲ್ಲ, ಹಿಂದಿನ ಜನ್ಮದಲ್ಲಿ ಇದ್ದಿದ್ದು, ಅದ್ರ ವಿಶೇಷ ಈಗ ಅನುಭವಿಸ್ತೀಯಾ ಅಂತ ಹೇಳ್ತಾರೆ. ಹಾಗೆ ನಿಮ್ಮಲ್ಲಿ ಕಲೆ ಇರಬೇಕು, ಇನ್ನೊಂದಿರಬೇಕು. ಅದೇನು ಅದೃಷ್ಟವಾಗಿ ಗೊತ್ತಿಲ್ಲ. ಕೆ ವಿ ಜಯರಾಮ್ ಅವರು ಕಾರ್ ಹಾಕ್ಕೊಂಡು ಹೋಯ್ತಾ ಇದ್ರು ನಮ್ಮ ಮನೆ ಮುಂದೆ. ಶ್ರೀರಾಮ್ಪುರದಲ್ಲಿ ನಿಂತಿದ್ದೆ. ಆವಾಗ ನಾವು ಸ್ವಲ್ಪ ಒಳ್ಳೆ ಸ್ವಿಂಗಲ್ಲಿದ್ವಿ. ಹಾಗಾಗಿ ಒಂದು ಸ್ಟೈಲ್ ಇತ್ತು, ನಮ್ಮ ಗಣೇಶ ಬಿಡಿ ಎಲ್ಲ ಸೇದ್ಕೊಂಡು ಎಲ್ಲ ನಿಂತ್ಕೊಂಡು ದಾರಿಲೆಲ್ಲ ನೋಡಿಕೊಂಡು ಈ ಥರ ನಿಂತಿದ್ದೆ. ಸರಕ್ಕಂತ ಒಂದು ಕಾರ್ ನಿಂತ್ಕೊಂತು. ರಪ್ ಅಂತ ಅವ್ರು ಕೆಳಗಿಳಿದ್ರು. ನೋಡಿದೆ, ಹಿಂಗೆ ನೋಡಿದ್ರೆ ಕೆ ವಿ ಜಯರಾಮ್ ಅವರು ಭಾಳ ದೊಡ್ಡ ಡೈರೆಕ್ಟ್ರು. ಯಾಕೆ ಯಪ್ಪ ಈ ಕಡೆ ಬರ್ತಾವನೆ ಅಂತ ನಾನು ಕೈಗೆ ಕಟ್ಕೊಂಡು ನಿಂತಿದ್ದೆ. ಸೀದಾ ಬಂದು ನಿಮ್ಮ ಮನೆ ಇದೇನಾ ಅಂತ ಕೇಳಿದ್ರು. ಹೂನಣ್ಣ ಅಂದೆ. ಐಲ್ಯಾಂಡ್ಸ್ ಹೋಟ್ಲಿಗೆ ಬಂದ್ಬಿಡಪ್ಪ ಅಂದರು. ಹೊಟ್ಟೋಗ್ಬಿಟ್ರು. 3 ದಿನ ಆದರೂ ಹೋಗಲಿಲ್ಲ, ನನ್ನ ತಲೆ ಒಳಗಡೆ ಹೋಗೇ ಇಲ್ಲ ಅದು. ಇಷ್ಟು ದೊಡ್ಡ ಡೈರೆಕ್ಟ್ರು ಬಂದು ಐಲ್ಯಾಂಡ್ಸಿಗೆ ಬಂದ್ಬಿಡಪ್ಪ ಅಂದರೆ ಏನಿದೆ ಅರ್ಥ ಅಂದ್ಕೊಂಡು ಸುಮ್ಮನಿದ್ದೆ. 3 ದಿನ ಬಿಟ್ಕೊಂಡು ತಿರ್ಗಾ ಬಂದು ಕ್ಯಾಕಸ್ ಮಕ್ಕುವುದು. ಇಷ್ಟು ದೊಡ್ಡ ಡೈರೆಕ್ಟ್ರು ಬಂದು ಬಾಲಿ ಅಂತ ಕರೆದ್ರೆ ನಿನಗೆ ಅಷ್ಟೊಂದು ಜಂಬಾನ ಬರೋಕ್ಕೆ ಅಂದರು. ಅಣ್ಣ ಭಯ ಆಗೋಯ್ತು, ಯಾಕಂದರೆ ಒಂದು 20 ಟೈಮ್ಸ್ ಬಂದು ಎಲ್ಲ ಮಕ್ಕುಗಿಸ್ಬಿಟ್ಟು ಕಳಿಸೋರಲ್ಲಿ. ತಿರ್ಗಾ ಏನೋ ಎತ್ತೋ ಅಂತ ಯೋಚನೆ, ಬಾರಯ್ಯ ನಾನು ಕರೆದಿದ್ದೀನಿ ನಿನಗೆ ಅಂತ ಹೇಳಿ. ಆಗ ಶ್ವೇತ ಗುಲಾಬಿ ಅಂತ ಒಂದು ಚಿತ್ರ, ಅದ್ರಲ್ಲಿ ಪಾತ್ರ ಕೊಟ್ಟರು. ಓಪನಿಂಗ್ ಸೀನೆ ಐಲ್ಯಾಂಡ್ಸ್ ಹೋಟ್ಲು ಪಕ್ಕದಲ್ಲಿ ಒಂದು ಹಳೆ ಬಿಲ್ಡಿಂಗ್ ಕಟ್ತಿದ್ರು. ಹೋಗಪ್ಪ ಮೇಕಪ್ ಹಾಕೋಬ ಅಂದರು. ಅವ್ನು ರಾಜ್ಕುಮಾರ್ ಕಂಪನಿ ಸೀನಾ ಅಂತ ಇದ್ದ. ಅವ್ನು ಓಡಿಸ್ಕೊಂಬಂದ್ಬಿಟ್ಟ ನನಗೆ. ತಿರ್ಗಾ ಓಡ್ಬಂದು ಸೈಡ್ ನಿಂತ್ಕೊಂಡಿದ್ದೆ. ತೂಗುದೀಪ ಶ್ರೀನಿವಾಸು ಅವರು ಇವರೆಲ್ಲ ಓಡಾಡ್ತಿದ್ರು. ತಿರ್ಗಾ ಡೈರೆಕ್ಟ್ರು ಮಕ್ಕಳಿಗೆ ಬಂದರು. ನೀನು ಮೇಕಪ್ ಹಾಕೋಬ ಅಂದರೆ 10 ಗಂಟೆ ಆದರೂ ಏನು ಮಾಡ್ತೀಯ ಅಂತ. ಸಾರ್ ಅವ್ರು ಬೈತಾವ್ರೆ ಸಾರ್ ಅಂದೆ. ಹೋಗಿ ಅವರು ಬೈದು, ನಮ್ಮ ಆರ್ಟಿಸ್ಟ್ ಕಣೆಯ, ಯಾಕೆಂದರೆ ಇಲ್ಲ ಸರ್ ಡೈಲಿ ಮರದ ಹತ್ರ ಬಂದು ಹೋಗೋರು ಬರೋರಿಗೆಲ್ಲ ಹಿಂಸೆ ಕೊಡ್ತಿದ್ದ, ಹಂಗಾಗಿ ಬಂದ್ಬಿಟ್ಟು ಅವನೇನೋ ಅನ್ಕೊಂಡ್ಬಿಟ್ಟಿದ್ವಿ, ದೇವ್ರಾಣೆ ಗೊತ್ತೇ ಅಂದ್ಬಿಟ್ಟು. ತಿರ್ಗಾ ನನಗೆ ಬಣ್ಣ ಗಿಣ್ಣೆಲ್ಲ ಹಚ್ಚಿ ಎಲ್ಲ ಮಾಡಿದ್ರು. ಫಸ್ಟ್ ಟೈಮ್ ಮೇಕಪ್ ಹಾಕಿರೋ ಫೇಸ್ ಕಟ್ ನಾನು ನೋಡಿದೆ. ನಾನು ಈಗ ಸ್ವಲ್ಪ ಮೇಂಟೈನ್ ಮಾಡಿದ್ದೀನಿ, ಎಲ್ಲ ಸ್ವಲ್ಪ ಏನೋ ಕ್ರೀಮು ಗೀಮು ಎಲ್ಲ ಹಾಕೊಂಡು ಸ್ವಲ್ಪ ಒಂಚೂರು ಪರವಾಗಿಲ್ಲ ನೋಡಂಗೆ ಆಗಿದ್ದೀನಿ. ಆಗ ನಕ್ಕರೆ ಬರೀ ಅಲ್ಲೂ ಮಾತ್ರ ಕಾಣಿಸ್ತಾ ಇತ್ತು, ಬೇರೆ ಇನ್ನೇನು ಕಾಣಿಸ್ತಿರಲಿಲ್ಲ. ಅದ್ರಲ್ಲಿ ಬೇರೆ ದಾಡಿ ಬೇರೆ ಬಿಟ್ಟಿದ್ದೆ. ನಮ್ಮಪ್ಪ ಹೋಗಿ ಬಂದು 3 ಸರಿ ಮಕ ನೋಡೋ ನಿಂಗೆ, ಆಮೇಲೆ ನಮ್ಮಮ್ಮನ ಮಕ ನೋಡೋ ನಿಂಗೆ. ಆಹಾ ಎಂತ ನನ್ನ ಮಗನ ಎತ್ತಿದ್ದೆ. ಬೆಳಗ್ಗೆ ಹೊತ್ತು ಕಣ್ಣು ಕಾಣಿಸಲ್ಲ ಅಂತಾನೆ. ಹೋಗಲಿ ಬೆಳಗ್ಗೆನೆ ಮಕ ತೋರಿಸ್ಬೇಡ, ಹೋಗೋ ಸೈಡ್ಗೆ ಅನ್ನೋ ನಮ್ಮಪ್ಪ. ಇದು ಮೈಂಡಲ್ಲಿ ಬೇರೆ ಕೂತ್ಕೊಬಿಟ್ಟಿತ್ತಲ್ಲ ನನಗೆ. ಯಾರ್ಯಾರು ಯಾವ್ಯಾವ ಕ್ರೀಮ್ ಕೊಟ್ಟರು ಹಾಕೊಂಡಿವೆ. ಒಂದ್ಸರಿ ತುಟ್ಟಿ ಎಲ್ಲ ಹಿಂಗಾಗ್ಬಿಟ್ಟಿತ್ತು, ಅದನ್ನ ಕ್ರೀಮ್ ಹಾಕ್ಬಿಟ್ಟು 5 ದಿನ ಈಚೆ ಬಂದಿರಲಿಲ್ಲ. ಅಂದರೆ ಅಷ್ಟು ಪಾಡು ನಮಗೆ. ಇಂಥವನಿಗೆ ಮೇಕಪ್ ಹಾಕ್ತಾನೆ. ಕನ್ನಡಿಲಿ ಫಸ್ಟ್ ಟೈಮ್ ನಾನು ಮಕ ನೋಡಿಕೊಂಡೆ, ನಂಗೆ ಆನಂದ ತಡೆಯೋಕ್ಕಾಗಲಿಲ್ಲ. ಏನು ಈ ಟೈಪ್ ಕಾಣಿಸ್ತಾ ಇದ್ದೀನ ನಾನು, ಏನು ಸೂಪರ್ ಆಗಿದ್ದೀನಲ್ಲ. ಆಮೇಲೆ ಅಲ್ಲೇ ಸ್ಪಾಟಿಗೆ ಹೋದೆ. ಹೋಗಿದ ತಕ್ಷಣ ಅಲ್ಲಿ ಫಸ್ಟು ಓಪನಿಂಗ್ ಸೀನೆ ಕೆ ವಿ ಜಯರಾಮ್ ಅವ್ರು ಮಾತಾಡೋದು ಸಾಹೇಬ್ರಿಗೆ ಗೊತ್ತು. ಬಂದು ಹಂಗೆಲ್ಲ ಬಂದು ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ನಾನು ಹ್ಞೂ ಅಂದ್ಬಿಟ್ಟು ಪಕ್ಕದಲ್ಲಿರೋರು ಕೇಳಿದೆ ಏನು ಹೇಳಿದ್ರು ಅವರು ಅಂತ. ಅವರು ಹೇಳ್ತಿದ್ದಾರೆ ಓಪನಿಂಗ್ ನಿಂದು ರೇಪ್ ಸೀನು ರೆಡಿ ಆಗು ಅಂತ. ನಾನು ದೇವರಾಣಿಗೆ ಹೇಳ್ತೀನಿ, ಕೈ ಕಾಲು ಹಿಂಗಂತ ಆಯ್ತಿಂಗೆ. ಮದರ್ ಪ್ರಾಮಿಸು ಫುಲ್ ಗಡ 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 3 ಚಮ್ ನೀರು ಕುಡ್ದೆ. ಅಲ್ಲಿ ನೋಡೋ ನೀರು ಕುಡಿ ಸರ್ ಅನ್ನೋ ನೀರು ಕುಡಿಯೋದು ಗಡ 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 ಗಡ. ಬಾರಯ್ಯ ಅಂತ ಎಲ್ಲಿ ಕಾಲೇ ಬರ್ತಾ ಇಲ್ಲ ನನಗೆ.
ಆಮೇಲೆ ಅವರೆಲ್ಲ ಅಂದರು, ನಿನ್ನ ಹಾಕಿರೋದು ಯಾಕೆ ಗೊತ್ತಾ, ಒಂದು ಸ್ವಲ್ಪ ಸೈಡ್ ಆ್ಯಂಗಲ್ ಎಲ್ಲೋ ಒಂಚೂರು ರಜನಿಕಾಂತ್ ಥರ ಕಾಣ್ತಿ, ಅದಕ್ಕೆ ಹಾಕಿರೋದು. ನನ್ನ ಮಗನೇ ಕರೆಕ್ಟಾಗಿ ಆ್ಯಕ್ಟ್ ಮಾಡಿ ಉದ್ಧಾರ ಆಗ್ತಿ. ಸೈಡ್ಗೆ ಹೋಗ್ಬಿಟ್ಟು ಅಲ್ಲೊಂದು ಕಕ್ಷ ಮನೆ ಇತ್ತು, ಅಲ್ಲೋಗಿ ಲಾಂಗ್ ಬ್ರೀತ್ ತಗೊಂಡು ಅಂದ್ಬಿಟ್ಟು ಓಡ್ ಬಂದು ಟಪ ಟಪ ಅಂತ ಒಮ್ಮನ ಮೇಲೆ ಎಗರಿ ಬಿತ್ತಿ ಕೆಡವಿ ಹಟ್ ಗುಡ್ ಅಂದೆ. ಸೂಪರ್ ವೆರಿ ಗುಡ್ ಅಂತ ಹೇಳಿ ಅದು ನಮ್ಮ ಆ್ಯಕ್ಟಿಂಗ್ ಸ್ಟಾರ್ಟ್ ಆಗಿದ್ದೀನ. ಒಳ್ಳೆ ಹೆಸರು ಬಂತು ಅದರಲ್ಲಿ. ಯಾರೋ ನನ್ನ ಮಗ ಒಳ್ಳೆ ಕಳ್ಳ ಇದ್ದಂಗೆ ಅವನೇ, ನೋಡಿ ಅವನಂತ ಹೇಳಿ ವೀರಸ್ವಾಮಿ ಅವ್ರು ಹೇಳಿ ಕಳಿಸಿದ್ರು ನನಗೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೇಳ್ದಲ್ಲ ಪದ್ಮಪುರಾಣ ಬರೆದಿಟ್ಟಿರುತ್ತೆ, ಅದೇ ಸಿಗೋದು. ಸೊ ಹಂಗಾಗಿತ್ತು, ಅದು ಸಿಕ್ತು. ಈಗ ಬಂದಿದ್ದೀವಿ, ಏನೋ ಮಾಡಿದ್ದೀವಿ, ಎಲ್ಲರ ಆಶೀರ್ವಾದ ಇಂಥ ಡೈರೆಕ್ಟ್ರುಗಳು, ನಮ್ಮ ಹಿರಿಯರ ಆಶೀರ್ವಾದ ಆಗೋಯ್ತು. 150 ಸಿನಿಮಾ ಆಗ್ಬಿಟ್ಟಿದೆ ಸರ್. ನಾನು ಇಲ್ಲಿರೋ ಎಲ್ಲ ಮಕ್ಕಳಿಗೆ ಒಂದು ವಿನಂತಿ ಮಾಡ್ತೀನಿ. ಇದು ಭಾಳ ಸೀರಿಯಸ್ ವಿನಂತಿ. ನನ್ನ ಅನುಭವ ನಿಮಗೆಲ್ಲ ಹೇಳಿದ್ದೀನಿ, ಏನೇನೋ ತಮಾಷೆ ನಡೀತು ಬದುಕಲ್ಲಿ. ನಾನು ಭಾಳ ಸೀರಿಯಸ್ ಆಗಿ ನಿಮಗೊಂದು ವಿಷಯ ಹೇಳ್ತೀನಿ. ಯಾರ್ಯಾರು ಕಲಾವಿದರು ಆಗಬೇಕು ಅನ್ನತಕ್ಕಂಥ ಆಸೆ ಇರುತ್ತೆ, ಇರಬೇಕು ಆಸೆ. ಅದು ಕಲೆ ಎಲ್ಲರಿಗೂ ಒಲಿಯೋದಿಲ್ಲ, ಇದೆ ಬಂದಿದೆ ಅಂತ ತಿಳ್ಕೊಳ್ಳಿ. ನನ್ನ ಪ್ರಕಾರ ನಿಮ್ಮ 2 ಕೈ ಹೆಂಗಿದೆ ಆ ಥರ ನಿಮ್ಮ ಜೀವನವನ್ನು ಇಟ್ಕೋಬೇಕು. ಒಂದು ಕೈಯಲ್ಲಿ ನಿಮಗೆ ಗ್ಯಾರಂಟಿಯಾಗಿ ನಿಮ್ಮ ಜೀವನಕ್ಕೆ ಊಟ ಕೊಡುವಂಥ ಒಂದು ವೃತ್ತಿಯನ್ನು ಇಟ್ಕೋಬೇಕು. ನೀವು ನಿಮ್ಮ ಜೀವನಕ್ಕೆ ಯಾರ ಹತ್ರ ಹಿಂಗೆ ಅಂದೇ ಇರುವಂಥ ಒಂದು ವೃತ್ತಿಯನ್ನು ಇಟ್ಕೋಬೇಕು. ಈ ವೃತ್ತಿಯಲ್ಲಿ ನಿಮ್ಮ ಊಟವನ್ನು ಮಾಡ್ತಾ ಇಲ್ಲಿ ಹಾಬಿಯಾಗಿ ನೀವು ಕಲೆನ ಆರಂಭ ಮಾಡಬೇಕು. ಇದು ಯಾವಾಗ ಈ ಕೈ ಮೇಲ್ ಹೋಗುತ್ತಲ್ಲ, ಈ ಕೈ ಯಾವಾಗ ಮೇಲ್ ಹೋಗುತ್ತಲ್ಲ ಅವಾಗ ನಿಧಾನಕ್ಕೆ ಈ ಕೈನ ಕಳಚ್ಕೋಬೇಕು. ಅಕಸ್ಮಾತ್ ಈ ಕೈ ಮೇಲ್ ಹೋಗಿಲ್ಲ ಅಂತ ತಿಳ್ಕೊಳ್ಳಿ, ಬೇಜಾರು ಮಾಡಬಾರ್ದು, ಈ ಕೈನ ಮೇಲೆತ್ತಬೇಕು. ಇದ್ರಲ್ಲಿ ದುಡಿಮೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದನ್ನ ಒಂದು ಪ್ರೀತಿಗೆ, ಸಂತೋಷಕ್ಕೆ ಆರಾಧನೆ ಮಾಡ್ತಾ ಇರಬೇಕು. ಇದನ್ನ ಫಸ್ಟು ಮೈಂಡಲ್ಲಿ ನೀವು ಇಟ್ಕೋಬೇಕಾಗಿರೋಂಥ ಒಂದು ಗುಣ. ಯಾಕೆ ಅಂದರೆ, ಒಂದು ಇನ್ಸ್ಟಿಟ್ಯೂಟಿಗೆ ಬಂದಿದ್ದ ತಕ್ಷಣ, ನಾನು ಇದು ಮುಗಿಸಿದ ತಕ್ಷಣ ನನಗೊಂದು 25 ಪಿಕ್ಚರ್ ಬುಕ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರಬೇಡಿ ಯಾರು. ಇದು ನಿಮಗೆ ವಿನಂತಿ. ನೀವು ಇಲ್ಲಿ ಬಂದು ಆ್ಯಕ್ಟ್ ಮಾಡಿ ಇವರೆಲ್ಲ ಹೇಳ್ಕೊಡ್ತಿರ್ತಾರೆ, ಪರ್ಫಾರ್ಮೆನ್ಸ್ ಕ್ಲೋಸಪ್ ಇಟ್ಟಾಗ ಕಣ್ಣು ಹಿಂಗೆ ಬಿಡಬೇಕು, ಹಿಂಗೆ ಬಿಡಬೇಕು, ಏನೇನೋ ಹೇಳ್ತಿರ್ತಾರೆ. ನೀವು ಅದೆಲ್ಲ ಕೇಳ್ಕೊಂಡು ದಿನ ನೈಟಲ್ಲಿ ಮನ್ಕೊಂಡಿದ್ದ ತಕ್ಷಣ ಕನಸು ಬರ್ತಾ ಇರುತ್ತೆ. ಆ ಕನಸಲ್ಲಿ ವಿಷ್ಣುವರ್ಧನ್, ರಾಜ್ಕುಮಾರ್ ಎಲ್ಲ ಸೈಡ್ಗೆ ಹೋಗ್ಬಿಟ್ಟಿರ್ತಾರೆ, ನೀವಲ್ಲಿ ಬರ್ತಾ ಇರ್ತೀರ. ಆ ಕನಸು ನನಗೂ ಬಂದಿದೆ. ನಾನು ಸುಮಾರು ಸರಿ ಜಯಂತಿ ಅವ್ರ ಜೊತೆ ಎಲ್ಲ ಡುಯೆಟ್ ಆಡಿದ್ದೀನಿ. ಮದರ್ ಪ್ರಾಮಿಸ್ ಆಗಿ ನಾನು ಸುಳ್ಗಿಳೆಲ್ಲ ಹೇಳೋದಪ್ಪ. ಆಮೇಲೆ ತಮ್ಮನಮ್ ಅಂತ ಹಾಡು ಬರುತ್ತಲ್ಲ, ಒಂದಿನ ಹಾಡು ಕೂಡ ನನಗೆ ಬಂದ್ಬಿಟ್ಟಿದೆ ಕನಸು. ನಾನು ಕಲ್ಪನಾ ಅವ್ರ ಜೊತೆನೂ ಆ್ಯಕ್ಟ್ ಮಾಡ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಕಣ್ಬಿಟ್ಟು ನೋಡ್ತೀನಿ, ಏನು ಈ ಟೈಪ್ ಆಗ್ಬಿಟ್ನಲ್ಲ ನಾನು ಅಂತ. ಅಂದರೆ ಪ್ರತಿಯೊಬ್ಬರಿಗೂ ಕನಸು ಬರುತ್ತೆ, ಹಂಗೆ ಅಂದ್ಬಿಟ್ಟು ಆ ಕನಸೇ ಜೀವನ ಅಲ್ಲ. ಇದು ನನ್ನ ಒಂದು ವಿನಂತಿ. ಆಮೇಲೆ ಕಲೆ, ಆ್ಯಕ್ಟಿಂಗೋ ಅಥವಾ ಸಿಂಗಿಂಗೋ ಯಾವುದೋ ಒಂದು, ಪ್ರತಿಯೊಬ್ಬ ಮನುಷ್ಯನಿಗೂ ಕಲೆ ಇರಬೇಕು. ಯಾಕೆ ಅಂತ ನಾನು ಆಮೇಲೆ ಆ ವಿಷಯ ಹೇಳ್ತೀನಿ. ನಾನು ಜಾಸ್ತಿ ಟೈಮ್ ತೊಗೊತಾ ಇಲ್ಲ ತಾನೆ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಕಲೆ ಇದೆಯಲ್ಲ, ಅನೇಕ ರೋಗಗಳನ್ನ ಗುಣಪಡಿಸುವಂಥ ಅದ್ಭುತವಾದಂಥದ್ದು ಕಲೆ ಅಂತ ನಾನು ಹೇಳ್ತೀನಿ. ಇವಾಗ ಉದಾಹರಣೆಗೆ ಮೇಜರ್ ಆಪ್ರೇಷನ್ಸ್ ಎಲ್ಲ ಮಾಡ್ತಿರ್ತಾರೆ, ಅಲ್ಲಿ ನೀವು ನೋಡಬೇಕು, ಭಾಳ ಅದ್ಭುತವಾದ ಮ್ಯೂಸಿಕ್ನ ಹಾಕಿರ್ತಾರೆ ಆಪ್ರೇಷನ್ ಥಿಯೇಟ್ರಲ್ಲಿ. ಆ ಡಾಕ್ಟರ್ಸ್ಗಳು ಒತ್ತಡ ಇರಬಾರ್ದು ಅಂತೇಳಿ ಒಳ್ಳೆ ಮ್ಯೂಸಿಕ್ಸ್ಗಳು, ಹಿಂದೂಸ್ತಾನಿ ಗಾಯನವೋ ಅಥವಾ ಯಾವುದೋ ಅವ್ರಿಗೆ ಇಷ್ಟ ಇರೋಂಥದ್ದು ಹಾಕ್ಕೊಂಡು ಹಾರ್ಟ್ ಆಪ್ರೇಷನ್ ಮಾಡೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಅವ್ರಿಗೆ ಕೇಳಿದೆ, ಸರ್ ನೀವು ಈ ಥರ ಆಪ್ರೇಷನ್ ಥಿಯೇಟ್ರಲ್ಲಿ ಈ ಥರ ಹಾಡೆಲ್ಲ ಹಾಕೊಂಡು ಆಪ್ರೇಷನ್ ಮಾಡ್ತಿರಲ್ಲ, ಯಾವುದೋ ನರ ಕಟ್ ಮಾಡೋಕ್ಕೆ ಹೋಗಿ ಯಾವುದೋ ನರನ ಖುಷಿಲಿ ಕಟ್ ಮಾಡಿಬಿಟ್ರೆ ಏನಾಗ್ಬೋದು? ಖುಷಿಗೆ ಹಾಡು ಕೇಳ್ತಾ ಇರ್ತೀರಿ, ಏನೋ ಬರ್ತದೆ ಮೂಡು, ಹಾ ಅಂದ್ಬಿಟ್ಟು ಹಿಂಗೆ ಕಟ್ ಮಾಡಿಬಿಟ್ರೆ ಏನು ಸರ್ ಗೊತ್ತೇ? ಎಲ್ಲರೂ ಉಂಟೆ ಜಗ್ಗೇಶ್ ಅವರೇ, ಕಿವಿ ಮಾತ್ರ ಅಲ್ಲಿರುತ್ತೆ, ಕೊಂಡೆಲ್ಲ ಇಲ್ಲೇ ಇರುತ್ತೆ. ಹಂಗಲ್ಲ. ಸಂಗೀತ ಎಂಬತಕ್ಕದ್ದು ನಮ್ಮ ಬ್ರೈನಿನ ಪದರದ ಮೇಲೆ ನಿರಂತರವಾದಂಥ ಕೆಲಸ ಮಾಡ್ತಿರುತ್ತೆ. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ನಮಗೆ ಭಯ, ಉದ್ವೇಗ ಅಥವಾ ಇನ್ನೊಂದು ಮತ್ತೊಂದು ಯಾವ ಯೋಚನೆನೂ ಬರೋದಿಲ್ಲ, ಕಾನ್ಸಂಟ್ರೇಷನ್ ಬರುತ್ತೆ. అందుకే ನೋಡಿ ಎಷ್ಟು ಅದ್ಭುತ ಸಂಗೀತಕ್ಕೆ, ಎಷ್ಟು ಅದ್ಭುತ ಇದೆ ನೋಡಿ. ಆಮೇಲೆ ನೀವು ಯಾವುದಾದ್ರು ಒಂದು ಅದ್ಭುತವಾದ ನಟನೆಯನ್ನು ನೋಡಿ, ನಿಮ್ಮ ಆ್ಯಕ್ಟ್ರೆಸ್ಗಳು ಯಾರೇ ಇರ್ಬೋದು, ಎಲ್ಲ ನಟನೆಗಳನ್ನ ನೋಡಿದ್ರೆ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಒಂದು ಅದ್ಭುತವಾದಂಥ ಒಂದು ಸ್ಪಿರಿಟ್ ಬರುತ್ತೆ. ಮೊನ್ನೆ ಯಾವುದೋ ಒಂದು ಸ್ಪಿರಿಟ್ ಬಂದ್ಬಿಟ್ಟಿತ್ತು ಒಬ್ಬನಿಗೆ. ಆ ಸ್ಪಿರಿಟ್ ಎಲ್ಲ ತಗೋಬೇಡಿ. ಅದು ಯಾವುದೋ ರೋಡಿಸಮ್ ಪಿಕ್ಚರ್ ಅಂತೆ, ಸಿಕ್ಸಿದವ್ರಿಗೆಲ್ಲ ಚೂಸ್ತಾ ಇದ್ದಂತೆ, ಸಿಕ್ಸಿದವ್ರು ಮಸ್ಟ್ ತಗೊಂಡು ಹೊಡಿತಾ ಇದ್ದಂತೆ. ಅವ್ನು ಈಚೆ ಬರ್ಬೇಕಾದ್ರೆ ಎಲ್ಲರನ್ನು ಗುರಾಯಿಸ್ಕೊಂಬತ್ತಾ ಇದ್ದಂತೆ. ಏನಕ್ಕೆ ಅಂತ ಅವ್ನ ಫ್ರೆಂಡ್ ಕೇಳಿದ್ದಕ್ಕೆ, ಇಲ್ಲೇ ಅವನ ಕತೆ ಹೇಳ್ದವನು, ಅವನು ಈ ಸರಿ ಸೇರ್ಕಂತವನ ಹುಡುಗ ಅರವಿಂದ ಅಂತ.
ಏನಕ್ಲ ಹಂಗೆ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ಇಲ್ಲ ಅಂಕಲ್ ಅವರು ಆ ಫಿಲಮಲ್ಲಿ ಹೀರೋಗಳೆಲ್ಲ ಹಿಂಗೆ ಮೆಡ್ರಸ್ಕೊಂಡು ಕಂಡುಬಿಟ್ಕೊಂಡು ಚುಚ್ಬಿಟ್ರಲ್ಲ, ಇವನು ನಾನು ಹಂಗೆ ಆಗ್ಬಿಟ್ಟೆ ಅಂತ. ಅಂಥವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಅವೆಲ್ಲ ದಯವಿಟ್ಟು ಸಿನಿಮಾ ಎಂಬತಕ್ಕದ್ದಿದೆಯಲ್ಲ, ಅದು ಬೆಳ್ಳಿ ಪರದೆಯ ಬೊಂಬೆಗಳು. ನಾವೆಲ್ಲ ಅಲ್ಲಿ ಪಾತ್ರಗಳಾಗಿರ್ತೀವಿ ಅಷ್ಟೇ. ನಿಜ ಜೀವನದಲ್ಲಿ ನಾವು ಯಾರೂ ಕೂಡ ಆ ಥರ ಇರಲ್ಲ. ನಾವು ದಾನ ಧರ್ಮ ಎಲ್ಲ ಮಾಡುವಂಥ ಪಾತ್ರ ಮಾಡ್ತೀವಿ ಅಂದಿದ್ದ ತಕ್ಷಣ ನೀವೆಲ್ಲ ನಮ್ಮ ಮನೆ ಮುಂದೆ ಬಂದರೆ ಲೈನಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಕೊಡಲ್ಲ, ದೇವರಾಣೆ ಕೊಡಲ್ಲ, ನಮಗೂ ಹೊಟ್ಟೆ ಇದೆ. ಆಮೇಲೆ ಏನೋ ಅಲ್ಲಿ ಯಾರೋ ರೌಡಿಗಳು ಕೇಡಿಗಳು ಬಂದು ಮಸ್ತ್ ತಗೊಂಡು ಅಲ್ಲಿ ಇಲ್ಲಿ ಹೊಡೆದು ಶೂಟ್ ಮಾಡಿ ಹಿಂಗೆಲ್ಲ ಮಾಡಿದ ತಕ್ಷಣ ಬಂದವ್ರಿಗೆಲ್ಲ ನಾವು ಶೂಟ್ ಮಾಡಲ್ಲ. ಅದು ಪಾತ್ರ, ಅದ್ರೊಳಗಡೆ ಹೋಗ್ಬೇಡಿ, ಸುಮ್ಮನೆ ನೋಡ್ಬೇಕಷ್ಟೇ. ಕಲೆ ನೋಡಿ ಆನಂದ ಪಡೋಕ್ಕೆ, ಅದನ್ನು ಆಸ್ವಾದಿಸೋಕ್ಕಲ್ಲ. ಅಕಸ್ಮಾತ್ ಏನಾದ್ರು ನೀವು ಆ ಥರ ಆರಾಧಿಸ್ಬೇಕು ಅಂದರೆ ಯಾವ್ದಾದ್ರು ಪೌರಾಣಿಕ ಚಿತ್ರಗಳು ಬರುವಂಥ ಪಾತ್ರಗಳನ್ನ ಆರಾಧಿಸಿ. ಒಬ್ಬ ಕೃಷ್ಣನ ಆರಾಧಿಸಿ, ನಿಮಗೆ ಭಕ್ತಿ ಬರುತ್ತೆ. ಅರ್ಜುನನ ಆರಾಧಿಸಿ, ನಿಮ್ಮ ಬದುಕಲ್ಲಿ ಹೆಂಗೆ ಇರಬೇಕು, ಹೆಂಗೆ ಹೋರಾಟ ಮಾಡಬೇಕು ಅನ್ನೋದು ಕಲಿಸ್ಕೊಡ್ತಾನೆ. ರಾಮನ ನೋಡಿ ಒಳ್ಳೆ ಆದರ್ಶ ಪಾಲಿಸ್ಕೊಂಡು ಒಂದೇ ಒಂದು ಹೆಂಡ್ತಿನ ಇಟ್ಕೋಬೋದು, ಇಲ್ಲಾಂದರೆ ಫುಲ್ಲು ಏನೇನೋ ಆ ಥರ ಎಲ್ಲ ಬಂದ್ಬಿಡುತ್ತೆ. ಇದನ್ನು ಪಾಲಿಸಿ. ಹೀರೋಗಳನ್ನ ನಾವು ನಮ್ಮನ್ನಾಗಲಿ ಯಾರನ್ನೂ ಪಾಲಿಸೋಕೆ ಹೋಗಬೇಡಿ. ನನ್ನ ಪ್ರಕಾರ ಪಾಲನೆ ಮಾಡುವಂಥ ನಟರು ಇದ್ದಿದ್ದು ಒಂದೇ ಫ್ಯೂ ನಮ್ಮಲ್ಲಿ. ಒಬ್ಬರು ರಾಜ್ಕುಮಾರ್, ಒಬ್ಬರು ವಿಷ್ಣುವರ್ಧನ್ ಅವರು, ಹಿಂದೆ ರಾಜೇಶ್ ಅವರು, ಈ ಥರ ಎಲ್ಲ ಯಾರ್ಯಾರೋ ಮಹಾನೀಯರು ದೊಡ್ಡ ದೊಡ್ಡವರು ಇದ್ರು. ಈಗೆಲ್ಲ ನಾವೆಲ್ಲ ಆಧುನಿಕ ಸಿನಿಮಾ. ನಮ್ಮದೆಲ್ಲ ಏನಿದ್ರು ಮರ ಸುತ್ತೋದು, ಲವ್ ಮಾಡೋದು, ದೊಣ್ಣೆ ತಗೊಂಡು ಹೊಡೆಯೋದು, ಆಮೇಲೆ ಯಾರಿಗೋ ಬಾಯಿಗೆ ಬಂದಂಗೆ ಬೈದು, ಆಮೇಲೆ ಬಾರಲ್ಲೇ ಹಾಕೊಂಡು ಕೆಡ್ಕೊಂಡು ತುಳಿದ್ಬಿಡ್ತೀನಿ ಟಣ್ 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 ಅಂತ ಹಂಗೆ ಶಾರ್ಟ್ ಇಟ್ಟರೆ ಎಲ್ಲ ಹುಡುಗರೆಲ್ಲ ಏನು ಚಪ್ಪಾಳೆ ಹೊಡೆದು ಆನಂದ ಬಿದ್ದೋಗ್ಬಿಡ್ತೀರಿ. ಆ ಕಾಲ ಆದರ್ಶ ಮಾಡೋಕ್ಕಾಗೋದಿಲ್ಲ ನಾವು. ಹಾಗೆ ಇದು ನೀವು ಕಲ್ತ್ಕೊಳ್ಳಿ. ನಾನು ಹೇಳಿದಂಥ ಪಾಠವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಒಂದು ವೃತ್ತಿ ಹುಡ್ಕೊಳ್ಳಿ. ಜೊತೆಗೆ ವಿದ್ಯೆಯಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳಿ. ನೀವು ಸೆಕೆಂಡ್ ಇಯರ್ PUC ಬಂದು ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಸೇರಿಬಿಟ್ಟು ಓದೋದಿದೆಲ್ಲ ಬಿಟ್ಬಿಟ್ಟು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬಲವಾಗಿ ಒಂದು ಯಾವುದಾದ್ರು ಒಂದು ಗ್ರ್ಯಾಜುಯೇಷನ್ ಮಾಡ್ಕೊಳ್ಳಿ. ಯಾರೂ ನಿಮಗೆ ಬಂದಿಲ್ಲ ಅಂದರೆ ಒಂದಂತೂ ಹೇಳ್ತೀನಿ, ನಿಮಗೆ ವಿದ್ಯೆ ಕೈ ಹಿಡಿಯುತ್ತೆ. ವಿದ್ಯೆ ಇದೆಯಲ್ಲ, ಅದನ್ನು ಕಿತ್ಕೊಳಕ್ಕಾಗದೇ ಇರುವಂಥ ಸಂಪತ್ತದು. ದಯವಿಟ್ಟು ಫಸ್ಟು ಅದನ್ನು ಎಜುಕೇಷನ್ನು ನೀವು ಪಾಲನೆ ಮಾಡಿ, ಜೊತೆಗೆ ಇದ್ರ ಜೊತೆಗೆ ಹೆಜ್ಜೆ ಹಾಕಿ. ಒಂದು ವೃತ್ತಿ ಮಾಡಿ, ಜೊತೆಗೆ ನಟನೆ ಮಾಡಿ, ಅಥವಾ ಒಂದು ಸಂಗೀತನೋ ಯಾವುದಾದ್ರು ಒಂದು ಶ್ರೇಷ್ಠತೆಯಿಂದ ಕಲಿಯುವಂಥದ್ದು ಒಂದು ಚೆನ್ನಾಗಿ ಕಲಿತು ಅದರಲ್ಲಿ ಪಾಂಡಿತ್ಯ ಸಂಪಾದನೆ ಮಾಡಿ ಕಲೆ ಕಡೆ ಇರಿ. ಹಾಗೆ ಈ ಪ್ಲ್ಯಾನಿಂಗು ಲೈಫಲ್ಲಿ ಇರಬೇಕು. ಮೇಕ್ ಎನ್ ಆ್ಯಕ್ಷನ್ ಪ್ಲ್ಯಾನ್. ಬದುಕಲ್ಲಿ ನಾನು ಎಲ್ಲರಿಗೂ ಹೇಳ್ತೀನಿ, ಅಡ್ಡಾದಿಡ್ಡಿಯಾಗಿ ನುಗ್ಬೇಡಿ. ಯಾರೋ ಅಡ್ಡೇಟು ಗುಡ್ಡೇಟು ಗೆದ್ದವರು ಅಪರೂಪ. ನನ್ನಂಥವನು ನಾವು ಪ್ಲ್ಯಾನ್ ಇಲ್ಲದೆ ಗೆದ್ದುಬಿಟ್ವಿ. ಎಲ್ಲರೂ ಹಂಗೆ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಬದುಕಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೋಬೇಕು. ಯಾವ ವಯಸ್ಸಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಿ ನಾವು ಯಾವ ಕೆಲಸವನ್ನು ಮಾಡ್ತೀವಿ, ಇದಿಷ್ಟು ಹೆಂಗೆ ನಿಮ್ಮ ಸ್ಕೂಲು ಮತ್ತು ಕಾಲೇಜಲ್ಲಿ ಟೈಮ್ ಟೇಬಲ್ ಇರುತ್ತೆ, ಆ ಥರ ನೀವೆಲ್ಲ ನಿಮ್ಮ ಬದುಕಲ್ಲಿ ತಪ್ಪದೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಇದೇ ಆಗ್ತೀನಿ ಅಂತ ಪ್ಲ್ಯಾನ್ ಮಾಡಬೇಕು. ನೀವು ಯಾಕೆ ಆಗಲ್ಲ ನೋಡಿ, ನೀವು ಹಾಗೇ ಆಗ್ತೀರಿ. ಯಾಕಂದರೆ ಆ ಗುರಿ ಮೇಲೆ ನೀವು ನಡೀತೀರಿ. ಸೊ ಮೇಕ್ ಎನ್ ಆ್ಯಕ್ಷನ್ ಪ್ಲ್ಯಾನ್. ಆಮೇಲೆ ಒಳ್ಳೆ ಸಂಸ್ಥೆ ಇದು. ಹಿಂದೆ ಎಲ್ಲ ಆ್ಯಕ್ಟಿಂಗ್ ಸ್ಕೂಲೆಲ್ಲ ಇರಲಿಲ್ಲ. ಇಲ್ಲೆಲ್ಲ ಭಾಳ ವಿರಳವಾಗಿ ಆದರ್ಶ ಒಂದಿತ್ತು. ಬಟ್ ಇವತ್ತು ನನಗಿರೋ ಮಾಹಿತಿ ಪ್ರಕಾರ ನಮ್ಮ ನವರಸ ಅಕಾಡೆಮಿ ಒನ್ ಆಫ್ ದ ಬೆಸ್ಟ್. ಇವತ್ತು ಒಳ್ಳೆ ಅದ್ಭುತವಾದಂಥ ನಟರನ್ನ 100% ತಯಾರು ಮಾಡುವಂಥದ್ದು. ಯಾಕೆ ಅಂದರೆ ಒಳ್ಳೆ ಹ್ಯಾಂಡ್ಗಳಿದ್ದಾವೆ, ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರ್ತಾರೆ. ಆಮೇಲೆ ಡೋಂಟ್ ಬಿಲೀವ್ ಒಳ್ಳೆ ಡ್ಯಾನ್ಸ್ ಮಾಸ್ಟರ್ಸ್ಗಳಿದ್ದಾರೆ. ಸೀನಾ ಹಿಮ್ಸೆಲ್ಫ್ ಇಸ್ ಎ ಡ್ಯಾನ್ಸ್ ಮಾಸ್ಟ್ರು. ತುಂಬ ಎಲ್ಲ ಥರ ಪಾಶ್ಚಾತ್ಯ ನೃತ್ಯ ಆಗ್ಬೋದು, ಶಾಸ್ತ್ರೀಯವಾಗಿ ಎಲ್ಲವೂ ಕಲಿಸ್ಕೊಡ್ತಾರೆ. ಒಬ್ಬ ಕಲಾವಿದನಿಗೆ 100% ಕಲಿಬೇಕು, ಅದಾಗ್ತದೆ. ಅಂಥ ಒಂದು ಒಳ್ಳೆಯ ಶಾಲೆಯಲ್ಲಿ ತಾವಿದ್ದೀರಿ. ನನಗೆ ಭಾಳ ಖುಷಿ ಏನು ಅಂದರೆ, ನಮ್ಮ ಮಾಲೂರು ಶ್ರೀನಿವಾಸ ನನ್ನ ಜೊತೇಲಿ ಹುಟ್ಟಿಲ್ಲ, ಆದರೆ ಅವನು ನನ್ನ ತಮ್ಮ. ಎಸ್ ನಾರಾಯಣ ಅಷ್ಟೇ ನಮ್ಮ ಜೊತೇಲಿ ಹುಟ್ಟಿಲ್ಲ. ನಾವಿಬ್ಬರು ಅಣ್ಣ ತಮ್ಮದಿರ್ತಾರೆ, ಸಹಪಾಠಿಗಳು. ನಾನು ಎಸ್ ನಾರಾಯಣು ಒಂದೇ ಥರ ಕನಸು ಕಟ್ಕೊಂಡು ಮದ್ರಾಸಲ್ಲಿ ರಾಜಕಿಶೋರ್ ಅವರ ಕೈ ಕೆಳಗೆ ನಾನು ಇದ್ದೆ. ಬಹುಶಃ ನಾನೇ ನಿಮಗೆ ಸೀನಿಯರು. ನಾನು ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ, ಪಾಪ ಅವರು ಮಾಡ್ತಿರು. ನಾನು ನೋಡಿದಂಥ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಡೈರೆಕ್ಟ್ರು ಆಗೋರು ಅವ್ರ ಕೈ ಕೆಳಗೆಲ್ಲ ಕೆಲಸ ಮಾಡಿದ್ದೀನಿ. ನಾನು ನೋಡ್ದಂಗೆ ಒಬ್ಬ ಶಿಸ್ತಿನ ಮನುಷ್ಯನ್ನ ನಾನು ನೋಡಿರೋದು. ಯಾರಾದರೂ ಇದ್ದರೆ ಅವರಿಗೆ ಫಸ್ಟು ಅವರೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇತ್ತೀಚೆಗೆ ನಾನು ತುಂಬ ಸಿನಿಮಾ ಮಾಡ್ತಾಯಿದ್ದೀನಿ ಸರ್. ನಾನು ಯು ಡೋಂಟ್ ಬಿಲೀವ್, ಒಬ್ಬ ಡೈರೆಕ್ಟ್ರು ದೊಡ್ಡ ಹಿಟ್ ಕೊಟ್ಟಂಥ ಡೈರೆಕ್ಟ್ರಿಗೆ ನಿಮ್ಮನ್ನು ಎಕ್ಸಾಂಪಲ್ ಕೊಟ್ಟೇ ಹೇಳಿದೆ. ದಯವಿಟ್ಟು ಡೈರೆಕ್ಟ್ರೇ ಒಂದು ಪಿಕ್ಚರ್ ಏನೋ ಹಿಟ್ಟಾಗೈತೆ ಅಂತ ದಯವಿಟ್ಟು ಹಿಂಗೆ ರಬ್ಬರ್ ಬ್ಯಾಂಡ್ ಥರ ಎಳಿಬೇಡಿ. ಎಸ್ ನಾರಾಯಣ ನೋಡಿ ಕಲ್ತ್ಕೊಳ್ಳಿ. ಹೆಂಗೆ ಅವರು ಸೀನ್ನ ಡಿರೈವ್ ಮಾಡ್ತಾರೆ, ಒಂದು ದಿನದಲ್ಲಿ ಎಷ್ಟು ಸೀನ್ ತೆಗಿತಾರೆ, ಒಬ್ಬ ನಿರ್ಮಾಪಕ ಶೇಫ್ ಆಗ್ತಾನೆ ಅನ್ನೋದನ್ನ ಅವ್ರು ನೋಡಿ ಕಲೀರಿ ಅಂತ ಹೇಳ್ತೀನಿ ನಾನು ಎಕ್ಸಾಂಪಲ್. ಅಂಥವ್ರು ಒಬ್ಬರು ಕೂಡ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ದೊಡ್ಡವರೆಲ್ಲರೂ ಇದ್ದಾರೆ, ಇನ್ನು ಮಾತಾಡೋರು ಅನೇಕರಿದ್ದಾರೆ. ಈ ಸಂಸ್ಥೆ ಚೆನ್ನಾಗಿ ಮುಂದುವರಿಲಿ, ಇನ್ನೂ ಹೆಚ್ಚೆಚ್ಚು ಚೆನ್ನಾಗಿ ಕಲ್ತುಕೊಳ್ಳಿ ಶ್ರದ್ಧೆ ಭಕ್ತಿಯಿಂದ. ಇದ್ರ ಜೊತೆಗೆ ಒಂದು ಸಣ್ಣ ನಾನು ಸೀನಿಯನ್ಗೆ ಹೇಳಿದ್ದೆ, ವರ್ಷಕ್ಕೆ ನಮ್ಮ ಸಂಸ್ಥೆಯಲ್ಲಿ ಒಂದು ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡೋವಂಥದ್ದಾಗಬೇಕು.
ದಯವಿಟ್ಟು ನಾವು ನಮ್ಮ ZTV ಅಥವಾ ನಮ್ಮ ಉದಯ TV ಮಾಲೀಕರನ್ನ ಭೇಟಿಯಾಗಿ ಈ ಥರ ನಾವು ವಿಲ್ ಮೇಕ್ ಅನ್ ಎಕ್ಸ್ಪೆರಿಮೆಂಟ್ ವಿತ್ ನ್ಯೂ ಫೇಸಸ್, ದಯವಿಟ್ಟು ನೀವು ಮಾಡಿ ಅಂತ ಎಲ್ಲರ ಸಹಾಯವನ್ನು ತಗೊಂಡು ನಾವು ಅಮೆಝಾನ್ ಅವ್ರ ಹತ್ರ ಮಾತಾಡಿ ಎಲ್ಲ ಮಾತಾಡಿ ನಮ್ಮ ಈ ಒಂದು ಸಂಸ್ಥೆನಲ್ಲಿ ಏನು ತಯಾರಾಗಿರ್ತಾರೆ ಆ ಹುಡುಗರನ್ನ ಇಟ್ಟು ಒಂದು ಸಿನಿಮಾವನ್ನು ಮಾಡುವಂಥದ್ದು ಸ್ಟಾರ್ಟ್ ಆಗಬೇಕು. ಅದು ಅತಿ ಶೀಘ್ರದಲ್ಲ ಆಗಲಿ, ಅತಿ ಶೀಘ್ರದಲ್ಲಾಗಲಿ. ಆಗ ಯಾಕೆಂದರೆ ಮದ್ರಾಸ್ ಇನ್ಸ್ಟಿಟ್ಯೂಟ್ ಅವತ್ತಿನ ಕಾಲದಲ್ಲಿ ಇದೇ ಮಾಡಿದ್ದು. ಅವರು ಅದನ್ನು ತಯಾರು ಮಾಡಿದ ಮೇಲೆ ರಜನಿಕಾಂತ್ ಅಂತ ಮಹಾನ್ ಕಲಾವಿದರೆಲ್ಲ ಈ ಒಂದು ಸಂಘಟನೆಗಳಿಂದ ಬಂದಂಥವ್ರು. ಹಾಗಾಗಿ ನಿಮ್ಮದು ಈ ಅಕಾಡೆಮಿ ಹಂಗೆ ಆಗಬೇಕು ಅಂತ ನನ್ನೊಂದು ಆಸೆ. ನಾನು ಹಿಂದೆ ನಿನಗೆ ಹೇಳಿದ್ದೆ, ಅದ್ರ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಇಡು, ಖಂಡಿತ ಆಗೇ ಆಗುತ್ತೆ. ಯಾಕಂದರೆ ನಿನ್ನ ಕೈ ಕೆಳಗೆ ಒಳ್ಳೆ ಅದ್ಭುತವಾದ ಡೈರೆಕ್ಟರ್ ಎಲ್ಲ ಇದ್ದಾರೆ. ಬಜೆಟ್ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಮೈಂಡಲ್ಲಿ ಇಟ್ಕೋ. ಕತೆ ಇಂಪಾರ್ಟೆಂಟು. ತುಂಬ ಜನ ಬಜೆಟ್ಗೆ ತಲೆ ಕೆಡಿಸ್ಕೊಂಡು ಕೇಳಿದ್ರೆ 150 ಡೇಸು ಶೂಟಿಂಗು ಅಂತಾರೆ. ಕತೆ ಒಳಗಡೆ ಏನೂ ಇರಲ್ಲ, ಅದಕ್ಕೆ ಊರು ಬಾಗಿಲಾಗೋಗ್ಬಿಡ್ತಾರೆ. ಕತೆ ಅದ್ಭುತವಾಗಿ ಮಾಡಿ 10 ದಿನದಲ್ಲಿ ಶೂಟಿಂಗ್ ಮಾಡಿ ಬೇಕಾದ್ರೆ ಓಡುತ್ತೆ. ಆ ಥರದ್ದಾಗಲಿ, ಈ ಸಂಘಟನೆ ಹಂಗೆ ಬೆಳೀಲಿ ಅಂತ ನಾನು ಶುಭ ಹಾರೈಸ್ತೀನಿ. ಹೆಚ್ಚಿಗೆ ಸಮಯ ತಗೊಂಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಎಲ್ಲರೂ ಇಲ್ಲಿ ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಿರೋದೇ ಉದ್ದೇಶ ನಿಮ್ಮ ಒಂದು ಸಂಸ್ಥೆ ಮಾಡ್ತಾ ಇರೋಂಥ ಕೆಲಸ. ನಾನು ಕಾಮಿಡಿ ಕಿಲಾಡಿ ಅಂತ ಒಂದು ಪ್ರೋಗ್ರಾಮ್ ಏನು ಮಾಡ್ತಿದ್ದೀನಿ, ಆ ಪ್ರೋಗ್ರಾಮಲ್ಲಿ ಇದೇ ಕೆಲಸ ಮಾಡ್ತಾ ಇರೋದು. ನಾವು ಎಲ್ಲ ಕಲಾವಿದರನ್ನ ಹಳ್ಳಿಯಿಂದ ಹುಡುಕಿ ಮಕ್ಕಳುಗಳನ್ನ ತಯಾರು ಮಾಡಿ ಅವ್ರನ್ನ ತಳ್ತಾ ಇದ್ದೀವಿ ಆಚೆ. ಐ ಆಮ್ ಸೋ ಪ್ರೌಡ್. ನಮ್ಮ ಕೈ ಕೆಳಗೆ ಕೆಲಸ ಮಾಡಿದಂಥ ಮಕ್ಕಳುಗಳು ಇವತ್ತು ಒಬ್ಬೊಬ್ಬರು ಒಂದೊಂದು ದಿನಕ್ಕೆ 50,000 ಸಂಬಳ ತಗೊಂತಿದ್ದಾರೆ. ಆ ಥರ ಆಗ್ತದೆ. ನೀವು ಹಂಗಾಗಲಿ ಅನ್ನೋ ಒಂದು ಆಸೆ. ಆಮೇಲೆ ಇದಕ್ಕೆ ಮೇಲೆ ನಮ್ಮ ಅತ್ತೆ ಒಬ್ಬಳವಳಪ್ಪ, ಮೊಮ್ಮಗನ ಸೇರಿಸ್ಬಿಟ್ಟವಳು ಇಲ್ಲಿ. ನಮ್ಮ ಅತ್ತೆ, ನಮ್ಮ ತಾಯಿ ತಮ್ಮನ ಹೆಂಡ್ತಿ ನನ್ನ ಫೋನ್ ಮಾಡಿದ್ಲು ಮೊನ್ನೆ, ಎಲ್ಲಿದ್ಯಪ್ಪ ಈಸು, ಚೆನ್ನಾಗಿದ್ದೀನೋ, ಎಲ್ಲೋ ಫೋನೇ ಬರಲ್ಲ ಅಂತ ಅಂದು. ನಾನು ಏನು ನಮ್ಮ ಅತ್ತೆ ಫೋನ್ ಮಾಡ್ಬಿಟ್ಟವಳಲ್ಲ, ಯಾಕೋ ಏನತ್ತೆ ಸಮಾಚಾರ ಅಂದೆ. ಅಯ್ಯೋ ನಾನು ಆ ಟೈಪ್ ಈ ಟೈಪು ಈ ಥರ ಇದಕ್ಕೆ ಸೇರಿಸ್ಬಿಟ್ಟಿದ್ದೀನಿ ನಮ್ಮ ಹುಡುಗನ್ನ, ನಿನ್ನ ಆಶೀರ್ವಾದ ಇರಲಪ್ಪ ಅಂತ ಅಂದು. ನಂಗೆ ಭಾಳ ಖುಷಿ ಆಯಿತು. ಅಲ್ಲಿಗೆ ಎಲ್ಲಿವರೆಗೂ ಬೇರು ಉಡ್ತಾ ಇದೆ ನವರಸ ಅಕಾಡೆಮಿ, ಅದು ನಂಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಧನ್ಯವಾದ. ಎಲ್ಲ ಕಲಾವಿದರಿಗೂ ನನ್ನ ಕಡೆಯಿಂದ ಶುಭ ಹಾರೈಕೆ. ನಮ್ಮ ಶಿವರಾಮಣ್ಣ ಎಲ್ಲ ಇದ್ದಾರೆ, ಮಹಾನ್ ಸೀನಿಯರ್ ಅವರು. ಅವ್ರದ್ದು ಬನಶಂಕರಿ ಅಂತ ಒಂದು ಫಿಲಮ್ ಮಾಡ್ತಿದ್ರು 78ಅಲ್ಲಿ. ಅದರ ಫಸ್ಟ್ ಪಿಕ್ಚರ್ ನಾವು ನಿಂತ್ಕೊಂಡು ಹಿಂಗೆ ಅನ್ನ ಸೀನ್ ಮಾಡಿದ್ವಿ, ಗುಂಪಲ್ಲಿ ನಿಂತ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಎಲ್ರಿಗೂ ಶುಭವಾಗಿ. ನಿಜವಾಗ್ಲೂ ಜಗ್ಗಣ್ಣಂಗೆ ಜಗ್ಗಣ್ಣನೇ ಸಾಟಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅನುಭವದ ಮಾತುಗಳನ್ನು ಹೇಳಿದ್ದಕ್ಕೆ. ಇನ್ನು ಈಗ ಸರ್ ನಿಮ್ಮ ಕೈಯಾರೆ ನಮ್ಮ ಸಂಸ್ಥೆಗೆ ಕೈ ಜೋಡಿಸಿ ಸಹಾಯ ಹಸ್ತವನ್ನು ನೀಡಿದ ನಮ್ಮ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಹ ಕೆಲವರಿಗೆ ಗೌರವವನ್ನು ನೀಡುವಂತಹ ಸಂದರ್ಭ. ವೇದಿಕೆಗೆ ಆಹ್ವಾನಿಸೋಣ ಶ್ರೀಮತಿ ನಳಿನಿ ಅಂಕಲಿಗಿ. ಸಮಾಜ ಸೇವೆಯಲ್ಲಿ ನಿರತವಾಗಿ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನವರಸ ನಟನ ಅಕಾಡೆಮಿ ಜೊತೆಗೆ ಕೂಡ ಇವರ ನಂಟು ಬಹಳ ದೊಡ್ಡದು. ಸದಾ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಜೊತೆಗೆ ಒಂದು ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ದಯಮಾಡಿ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಮುಂದೆ ಶ್ರೀಮತಿ ನಳಿನಿ ಅವರು. ಹಾಗೆ ವೇದಿಕೆಗೆ ಬರಮಾಡ್ಕೊಳ್ಳೋಣ ಶ್ರೀ ಸತ್ಯಪ್ಪ ಅವರನ್ನ. ಸತ್ಯಪ್ಪ ಅಂಡ್ ಕಂಪನಿಯ ಮಾಲೀಕರು ನಮ್ಮ ಜೊತೆ ಸದಾ. ಅವರ ವಿಶ್ವಾಸ ಇದೆ, ಪ್ರೀತಿ ಇದೆ, ಬೆಂಬಲ ಇದೆ, ಸಹಕಾರ ಇದೆ. ಸರ್ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಗೌರವವನ್ನು ಸ್ವೀಕರಿಸೋದಕ್ಕೆ ವೇದಿಕೆಗೆ ನಮ್ಮ ಜೊತೆ ಆಗ್ಬೇಕಂತ ವಿನಂತಿಸ್ಕೊತಾ ಇದ್ದೀವಿ ಶ್ರೀ ಸತ್ಯಪ್ಪ ಅವರು. ಹಾಗೆ ಡಾಕ್ಟರ್ ರವಿ ಅವರು, KWSCಯ ನಿರ್ದೇಶಕರು, ಇಂದು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಇಂದಿಗೆ ಮಾತ್ರ ಅಲ್ಲ, ನವರಸ ನಟನ ಅಕಾಡೆಮಿಯ ಪ್ರತಿದಿನ ಕೂಡ ಇವರ ಬೆಂಬಲ ಇದೆ, ಇವರ ಸಹಕಾರ ಇದೆ. ಸರ್ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ದಯಮಾಡಿ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಹಾಗೂ ಶ್ರೀವತ್ಸ ಅವರು ಫೀಡ್ ಫಾರ್ಮರ್ ಅನ್ನೋದು ಅಭಿಯಾನದ ಮೂಲಕ ನಿಜಕ್ಕೂ ಸಮಾಜಪರ ಕೆಲಸ ಮಾಡ್ತಾ ಇದ್ದಾರೆ. ಕಷ್ಟದಲ್ಲಿರುವಂತಹ ನೊಂದಂತಹ ರೈತರಿಗೆ ಇವರು ಅನುಕೂಲವನ್ನ ಮಾಡೋದಕ್ಕಾಗಿ ಒಂದು ಬಹಳ ಒಳ್ಳೆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ್ಯಾಟ್. ನಿಮ್ಮ ಒಳ್ಳೆ ಮನಸ್ಸಿಗೆ ತುಂಬ ಧನ್ಯವಾದಗಳು. ನಮಗೂ ಕೂಡ ಅಂದರೆ ನಟನ ಅಕಾಡೆಮಿಗೂ ಕೂಡ ನಿಮ್ಮ ಸಹಕಾರ ಸದಾ ಇದೆ, ಅದಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಶ್ರೀವತ್ಸ ಅವರಲ್ಲಿ ವಿನಂತಿಸ್ಕೊತಾ ಇದ್ದೀವಿ.
ಮತ್ತೊಮ್ಮೆ ನಳಿನಿ ಅವರಿಗೆ, ಸತ್ಯಪ್ಪ ಅವರಿಗೆ, ಡಾಕ್ಟರ್ ರವಿ ಅವರಿಗೆ, ಹಾಗೆ ಶ್ರೀವತ್ಸ ಅವರಿಗೆ ಒಂದು ಜೋರ ಚಪ್ಪಾಳೆ ಬರಲಿ. ಯಾಕಂದ್ರೆ ಒಬ್ರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಇದಿಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರೆಲ್ಲರ ಸಪೋರ್ಟ್, ಇವರೆಲ್ಲರ ಪ್ರೀತಿಯಿಂದಲೇ ಇವತ್ತು ನವರಸ ನಟನ ಅಕಾಡೆಮಿ ಇಷ್ಟು ಅದ್ದೂರಿಯಾಗಿ ನಡೀತಾ ಇದೆ. ಅದ್ದೂರಿ ಅಂದ್ರೆ ಇಲ್ಲಿ ಭರ್ಜರಿಯಾಗಿ ವಿಜೃಂಭಣೆ ಅನ್ನೋದಕ್ಕಿಂತ ಸಾಕಷ್ಟು ಜನರಿಗೆ ಒಂದು ತರಬೇತಿ ಸಿಗ್ತಾ ಇದೆ, ಒಂದು ಜೀವನಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಅದನ್ನ ಸಾಧ್ಯ ಮಾಡಿಕೊಟ್ಟಂತ ಇವರೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಇನ್ನು ನಮ್ಮೆಲ್ಲರ ಪ್ರೀತಿಯ ನವರಸ ನಾಯಕ ಜಗ್ಗೇಶ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಪ್ರೀತಿಯ ಗೌರವವನ್ನ ನೀಡುವಂತಹ ಸಮಯ. ಅವ್ರು ನಡೆದು ಬಂದ ದಿನಗಳನ್ನ ನಗ್ನಗ್ತಾ ಹೇಳಿದ್ರು. ಆ ಮಾತುಗಳನ್ನ ಕೇಳ್ತಾ ನಮಗೂ ನಗು ಬರ್ತಾ ಇತ್ತು. ಆದ್ರೆ ಅದ್ರ ಹಿಂದೆ ಇದ್ದ ಕಷ್ಟ, ಪರಿಶ್ರಮ ನಮ್ಮೆಲ್ರಿಗೂ ಗೊತ್ತಿದೆ. ಆ ತಾಳ್ಮೆ, ಆ ಪರಿಶ್ರಮ ನಿಮ್ಮದು ಆಗಿರ್ಲಿ. ನವರಸ ನಾಯಕ ಅನ್ನೋ ಟೈಟಲ್ ಅವ್ರಿಗೆ ಏನ್ ಸಿಕ್ಕಿದೆ ಅದು ನಿಮ್ಮ ಜೀವನದಲ್ಲಿ ಮತ್ತಷ್ಟು ಸಂತಸವನ್ನ ತರಲಿ. ನೀವು ಆ ಕ್ಷೇತ್ರಕ್ಕೆ ಬೆಳೆಯೋ ಹಾಗಾಗಿ. ಎಸ್ ಸರ್. ಮಾಲು ಶ್ರೀನಿವಾಸ್ ಅವರು, ಸುಚಿತ್ರಾ ಮೇಡಮ್ ಅವರು, ಅವರ ಪುಟಾಣಿ, ಅರವಿಂದ್ ಅವರು, ಅರವಿಂದ್ ಇದೀಗ ನವರಸ ನಾಯಕ ಜಗ್ಗೇಶ್ ಸರ್ ಅವರಿಂದ ನವರಸ ನಟನ ಅಕಾಡೆಮಿಯ ವ್ಯವಸ್ಥಾಪಕರಾದಂತಹ ಶ್ರೀ ಮಾಲು ಶ್ರೀನಿವಾಸ್ ಸರ್ ಅವರಿಗೆ ಹಾಗೆ ಸುಚಿತ್ರಾ ಮೇಡಮ್ ಅವರಿಗೆ ಪ್ರೀತಿಯ ಶುಭಾಶಯಗಳನ್ನ ತಿಳಿಸಿದ್ರು. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಮತ್ತೊಮ್ಮೆ ಬಹಳ ಖುಷಿ ಆಯ್ತು ಅಂತ ಹೇಳ್ತಾ ಜೋರ ಚಪ್ಪಾಳೆಯೊಂದಿಗೆ ಜಗ್ಗೇಶ್ ಸರ್ ಅವರನ್ನ ವೇದಿಕೆಯಿಂದ ಬೀಳ್ಕೊಡ್ತಾ ಇದೀವಿ. ಇನ್ನು ಈಗ ಆ ಚಪ್ಪಾಳೆ ಸ್ಟಾಪ್ ಆಗ್ಬೇಕಾಗಿಲ್ಲ, ಯಾಕಂದ್ರೆ ವೇದಿಕೆಗೆ ಆಹ್ವಾನಿಸ್ತಾ ಇರೋದು